ಹೊಸ ವರ್ಷದ ಮೊದಲ ದಿನವೇ ಹದಗೆಟ್ಟ ಗಾಳಿ ಗುಣಮಟ್ಟ. ಬೆಂಗಳೂರು, ಯಾದಗಿರಿ, ತುಮಕೂರು, ಮಂಗಳೂರು ಸೇರಿದಂತೆ ರಾಜ್ಯದ ಹಲವು ನಗರಗಳಲ್ಲಿ ಕಳಪೆ ಗುಣಮಟ್ಟ. ರಾಜ್ಯದಲ್ಲಿ AQ 150, 189 ರಷ್ಟು ಇರುವಂತಹ ಗಾಳಿ ಗುಣಮಟ್ಟ. ಮಕ್ಕಳು, ವೃದ್ಧರಿಗೆ ಉಸಿರಾಟದ ತೊಂದರೆ ಆಗ್ತಾ ಇದೆ. ಮತ್ತೆ ಇದು ಜಾಸ್ತಿ ಆಗಬಹುದಾದ ಸಾಧ್ಯತೆಯೂ ಕೂಡ ಇದೆ. ಹೊರಗೆ ಹೋಗೋದನ್ನ ತಪ್ಪಿಸೋದಕ್ಕೆ N95 ಮಾಸ್ಕ್ ಅನ್ನು ಧರಿಸೋದಕ್ಕೆ ಸೂಚನೆ, ಮತ್ತೆ ಮಾಸ್ಕ್ ಅನ್ನೋದು ಹೇಳ್ತಾ ಇದ್ದಾರೆ. ಯಾದಗಿರಿಯಲ್ಲಿ ಇವತ್ತು 168 ರಷ್ಟಿತ್ತು AQI, ತುಮಕೂರಿನಲ್ಲಿ 167, ಮಂಗಳೂರಿನಲ್ಲಿ 165, ಬೀದರ್ನಲ್ಲಿ 189 ರಷ್ಟಿರುವಂತಹ ಗಾಳಿಯ ಗುಣಮಟ್ಟ. ದಿನೇ ದಿನೇ ಹೋಗ್ತಿದ್ದಂಗೆನೆ ಗಾಳಿಯ ಗುಣಮಟ್ಟ ಡೌನ್ ಆಗ್ತಾ ಇರೋದನ್ನ ನಾವು ನೋಡ್ತಾ ಇದ್ದೀವಿ. ಅಂದರೆ ನಾವು ಉಸಿರಾಡ್ತಾ ಇರುವಂಥ ಗಾಳಿ ಏನಿದೆ ಇದು ಸೇಫ್ ಇಲ್ಲ ಅನ್ನುವಂಥದ್ದು. ಈಗಾಗಲೇ ಸುಮಾರು ಬಾರಿಗೆ ಎಚ್ಚರಿಕೆಯನ್ನು ಕೊಡಲಾಗಿದೆ. ನಮಗೆ ದೆಹಲಿಯಲ್ಲಿ ನೋಡ್ತಾ ಇದ್ವಿ ನಾವು, ದೆಹಲಿಲೆಲ್ಲ ಊರು ಬಿಟ್ಟು ಬೆಂಗಳೂರು ಕಡೆ ಬರ್ತಾ ಇದ್ದಾರೆ. ಅಲ್ಲಿ ಜೀವಿಸೋಕೆ ಸಾಧ್ಯ ಆಗ್ತಾ ಇಲ್ಲ, ಉಸಿರಾಡೋದಕ್ಕೆ ಸಮಸ್ಯೆ ಆಗ್ತಾ ಇದೆ ಅಂತ. ಬೆಂಗಳೂರಲ್ಲೂ ಈ ಥರ ಆಗ್ತಾ ಇದೆ ಅಥವಾ ನಮ್ಮ ರಾಜ್ಯದಲ್ಲೂ ಈ ಥರ ಆಗ್ತಾ ಇದೆ ಅಂದಾಗ ಸಹಜವಾಗಿ ಭಯ ಆಗತ್ತೆ. ಇದರಿಂದ ಈ ಅಸ್ತಮ ರೋಗ, ಉಸಿರಾಟದ ಸಮಸ್ಯೆ ಇದೆಲ್ಲ ಜಾಸ್ತಿ ಆಗತ್ತೆ. ಸ್ವಲ್ಪ ಎಚ್ಚರಿಕೆ ವಹಿಸೋದು ಸೂಕ್ತ. ಇನ್ಮೇಲೆ ಮತ್ತೆ ಮಾಸ್ಕ್ ಯೂಸ್ ಮಾಡಬೇಕಾಗತ್ತೆ. ಅಯ್ಯೋ ಮತ್ತೆ ಮಾಸ್ಕ್ ಅಂದರೆ ಹೌದು, ನಮ್ಮ ಜೀವ ಉಳ್ಕೊಳ್ಬೇಕು ಅಂತ ಹೇಳಿದ್ರೆ ಮಾಸ್ಕ್ ಯೂಸ್ ಮಾಡಬೇಕಾಗತ್ತೆ. ಯಾಕಂದರೆ ನಾವು ಉಸಿರಾಡ್ತಾ ಇರುವಂಥ ಗಾಳಿನೇ ನಮಗೆ ಸ್ವಚ್ಛವಾಗಿಲ್ಲ ಅಂತ ಅಂದಾಗ, ಪರಿಶುದ್ಧವಾಗಿಲ್ಲ ಅಂತ ಅಂದಾಗ ಆರೋಗ್ಯದ ಮೇಲೆ ಯಾವ ರೀತಿಯಾಗಿ ವ್ಯತಿರಿಕ್ತ ಪರಿಣಾಮ ಬೀರುತ್ತೆ ಅನ್ನೋದನ್ನು ಕೂಡ ಗಮನ ಹರಿಸಬೇಕಾಗತ್ತೆ. ಸಾಕಷ್ಟು ಬಾರಿ ಎಚ್ಚರಿಕೆ ನೀಡಿದ್ರು ಇದನ್ನು ಹೇಗೆ ಸರಿಪಡಿಸೋದು? ಒಂದಷ್ಟು ರೂಲ್ಸ್ಗಳನ್ನು ಜಾರಿಗೆ ತರಬೇಕಾಗತ್ತೆ, ಒಂದಷ್ಟು ಬದಲಾವಣೆಯನ್ನು ಮಾಡಬೇಕಾಗತ್ತೆ. ನಗರ ದೊಡ್ಡದಾಗ್ತಾ ಇದ್ದ ಹಾಗೆ, ಜನಸಂಖ್ಯೆ ಜಾಸ್ತಿ ಆಗ್ತಾ ಇದ್ದ ಹಾಗೆ ಈ ಥರದ ಸಮಸ್ಯೆಗಳನ್ನು ನಾವು ಎದುರಿಸ್ತಾ ಇದ್ದೀವಿ.